ಇದು ಇಂಡಿಯಾದ ಕಾಸ್ಟ್ಲಿಯೆಸ್ಟ್ ಮೂವಿ ಥಿಯೇಟರ್. ಇಲ್ಲಿ 1 ಟಿಕೆಟ್ ನ ಪ್ರೈಸು 10,000 ರೂಪಾಯಿ ಆಗುತ್ತೆ. ಈ ಕಾಸ್ಟ್ಲಿ ಮೂವಿ ಥಿಯೇಟರ್ ಒಳಗೆ ಪ್ರೈವೇಟ್ ಲೈಬ್ರರಿ, ಸ್ವಿಮ್ಮಿಂಗ್ ಪೂಲ್, ಬಾರ್ ಎಲ್ಲ ಇದೆ. ಈ ಕಾಸ್ಟ್ಲಿಯೆಸ್ಟ್ ಥಿಯೇಟರ್ ಬೆಸ್ಟಾ ಇಲ್ಲ ಅಂದ್ರೆ ಚೀಪೆಸ್ಟ್ ಥಿಯೇಟರ್ ಬೆಸ್ಟಾ ನೋಡೋಣ ಬನ್ನಿ. ಗೈಸ್, ನಾನಿವಾಗ ಮೂವಿನ ನೋಡಕ್ಕೆ ಚೀಪೆಸ್ಟ್ ಮೂವಿ ಥಿಯೇಟರ್ಗೆ ಬಂದಿದ್ದೀನಿ. ಅಲ್ಲಿ ನೋಡಿ ಟೆಂಟ್ ತರ ಫುಲ್ ಮೇಲ್ಗಡೆ ಎಲ್ಲ ಶೀಟ್ ಐತೆ. ಬನ್ನಿ ಇವಾಗ ಮೂವಿ ಥಿಯೇಟರ್ ಒಳಗೆ ಹೋಗ್ಬಿಟ್ಟು ಯಾವ ತರ ಇರುತ್ತೆ ಕಡಿಮೆ ರೂಪಾಯಿ ಮೂವಿ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ರಾಜು, ಇವಾಗೆಲ್ಲ ಮನೇಲಿ ಕುತ್ಕೊಂಡು ಬುಕ್ ಮೈ ಶೋಲಿ ಟಿಕೆಟ್ ಬುಕ್ ಮಾಡ್ಬಿಡ್ತೀವಿ. ಹೆಂಗೈತ್ ನೋಡು ಟಿಕೆಟ್ ಕೌಂಟ್ರು. ಚೆನ್ನಾಗಿದೆ ಚೆನ್ನಾಗಿದೆ. ಚೀಪೆಸ್ಟ್ ಮೂವಿ ಟಿಕೆಟ್ ನ ಪ್ರೈಸ್ ನೋಡಿ 100 ರೂಪಾಯಿ. ನಾನು ರಾಜು ಬಿಟ್ಟು ಇನ್ಯಾರು ಇಲ್ವೇ ಇಲ್ಲ. ಕಡಿಮೆ ರೂಪಾಯಿನ ಮೂವಿ ಥಿಯೇಟರ್ ಒಳಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸುಸ್ವಾಗತ. ಈ ಕಡೆ ಸೈಡ್ ನೋಡಿ ಹೆಂಗೈತೆ, ಫುಲ್ ಎಲ್ಲ ಸೀಟು. ಈ ಕಡೆ ಸೈಡ್ ಎಲ್ಲ ಏನ್ ಬೇಕು ಹಂಗೆ ಬಿದ್ದೈತೆ. ಬಟ್ ಈ ಕಡೆ ಸೈಡ್ ಇವಾಗ ರೆಡಿ ಮಾಡ್ಸೋರು ಅನ್ಸುತ್ತೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಇರುತ್ತಲ್ಲ PVR ತರ ಐತೆ ಥಿಯೇಟರ್ ಒಳಗಡೆ. ಹೊರಗಡೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗೈತೆ ಮೂವಿ ಥಿಯೇಟರ್ ಅಲ್ಲಿ. ಈ ಥಿಯೇಟರ್ ಅಲ್ಲಿ ನೋಡಿ ಪ್ರೊಜೆಕ್ಟರ್ ಲೈಟ್ ಇರೋದು. ಪ್ರೊಜೆಕ್ಟರ್ ನನ್ ಮೇಲೆ ಬಿದ್ರೆ ಆ ಸ್ಕ್ರೀನ್ ಮೇಲೆ ಬರ್ತೀವಿ ನಾವು. ಪ್ರೊಜೆಕ್ಟರ್ ಲೈಟ್ ಅಲ್ಲಿ ಸ್ಕ್ರೀನಿಂಗ್ ಇದು. ಸ್ಟಾರ್ ಇದು ರಗಡ್ ಸ್ಟಾರ್ ರಾಜೀವ್ ಫಿಲಂ ಬಂದಿದೀವಿ ಗೈಸ್ ನಾವು. ಗೈಸ್ ಇಲ್ಲಿ ನೋಡಿ ಪ್ರೊಜೆಕ್ಟರ್ ಮುಂದೆ ನಿಂತ್ಕೊಂಡು ಏನ್ ಆಟ ಆಡ್ತಾ ಇದೀವಿ ಮೂವಿ ಪಾಸ್ ಮಾಡಿಸ್ಬಿಟ್ಟು. ಐ ಲವ್ ಯು ಗೈಸ್, ಐ ಲವ್ ಮೈ ಸಬ್ಸ್ಕ್ರೈಬರ್ಸ್. ಅಲ್ಲಿ ನೋಡ್ರಿ ರಾಜು, ಲವ್ ಯು ಚಿನ್ನ. ಕಡಿಮೆ ರೂಪಾಯಿ ಥಿಯೇಟರ್ಗೆ ಬಂದ್ರೆ ಇಡೀ ಥಿಯೇಟರ್ನೇ ನಮಗೆ ಕೊಡ್ತಾರೆ ಗೈಸ್. ಇಡೀ ಥಿಯೇಟರ್ ಫುಲ್ಲು ನಮ್ದೆ. ಬನ್ನಿ ತೋರಿಸ್ತೀನಿ ನಿಮ್ಗೆ. ನೋಡಿ, ನಾವು ಬೇಕು ಅಂದಾಗ ಮೂವಿನ ಫಾಸ್ ಮಾಡಿಸ್ಬೋದು, ಮ್ಯೂಟ್ ಮಾಡಿಸ್ಬೋದು, ಲೈಟ್ ಆನ್ ಮಾಡಿಸ್ಬೋದು. ಇದೆಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ PVR ಅಲ್ಲಿ ಮಾಡಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೊಡೆದೀಚೆ ಹಾಕ್ತಾರೆ. ಪಾಪ್ಕಾರ್ನ್ ತಗೋಗಕ್ಕೆ ಬಿಡಲ್ಲ. ನಾವು ನೋಡಿ ಮಲ್ಕೊಂಡು ಒದ್ದಾಡಿದ್ರು ಯಾರು ಕೇಳಲ್ಲ. ನಾವು ತಗೊಂಡಿರೋದು 100 ರೂಪಾಯಿ ಟಿಕೆಟ್. ಅದಕ್ಕೆ 100 ರೂಪಾಯಿ ಟಿಕೆಟ್ ನ ಚೇರ್ಸ್ಗಳು ಇಲ್ಲಿ ಇದೈತೆ ನೋಡಿ, ಆರಾಮಾಗಿ ಕುತ್ಕೋಬಹುದು. ಚೀಪೆಸ್ಟ್ ಟಿಕೆಟ್ ನ ಪ್ರೈಸ್ ಬಂದು ಬರೀ 60 ರೂಪಾಯಿ. ಇಬ್ಬರೇ ಇರೋದ್ರಿಂದ 100 ರೂಪಾಯಿ ಟಿಕೆಟ್ ತಗೊಂಡಿಲ್ಲ ಅಂದಿದ್ರೆ ಶೋ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ಅವರು. ಇಲ್ಲ ಐತೆ ನೋಡಿ ಚೀಪೆಸ್ಟ್ ಟಿಕೆಟ್ ಪ್ರೈಸ್ ನ ಚೇರು. ಚೆನ್ನಾಗಿ ಐತೆ, ಆರಾಮಾಗಿ ಕುತ್ಕೋಬಹುದು. ತುಂಬಾ ಹತ್ರದಿಂದನೂ ಫಿಲಮ್ ನೋಡ್ಬೋದು. ನೋಡಿ ಈ ಥಿಯೇಟ್ರು ಪ್ರೊಜೆಕ್ಟರ್ ಅಲ್ಲಿ ಪ್ಲೇ ಆಗೋದು. ಇಲ್ಲಿ ನೋಡಿ ಐತೆ ಪ್ರೊಜೆಕ್ಟರ್. ಇಲ್ಲಿ ಕೈ ಹಾಕಿದ್ರೆ ಆ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ರಾಜು ಸೈಡ್ಗೆ ಹೋಗೋ ಅಂತ ಬೈತಾವ್ರೆ ಜನ ಎಲ್ಲ. ಫುಲ್ ಜನ ಇದ್ರೆ ಇಲ್ಲಿ ಓಡಾಡಿದ್ರೆ ಮುಗಿದ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಈ ತರ ಪಾಸ್ ಮಾಡಿ ಆಟ ಆಡಿರೋದು. ಯಾರ ಜೊತೆ ಬಂದಿರೋದು? ಗೈಸ್, ಚೀಪೆಸ್ಟ್ ಮೂವಿ ಥಿಯೇಟರ್ ನ ವಾಶ್ರೂಮ್ ನೋಡಿ ಹೆಂಗೈತೆ. ಓಪನ್, ಫುಲ್ ಸ್ಮೆಲ್ ಹೊಡಿತೈತೆ. ಎಕ್ಸ್ಪೆನ್ಸಿವ್ ಮೂವಿ ಥಿಯೇಟರ್ ಅಲ್ಲಿ ಕಂಪೇರ್ ಮಾಡೋಣ ಹೇಗಿರುತ್ತೆ ಅಂತ. ಗೈಸ್, ಇವಾಗ ಮೂವಿಲಿ ಇಂಟರ್ವಲ್ ಬಿಡ್ತು. ಬಟ್ ನಾವು ಪಾಪ್ಕಾರ್ನು ಸ್ನಾಕ್ಸ್ ತಗೊಳ್ಳೋಣ ಅಂದ್ರೆ ಏನು ಇಟ್ಟೇ ಇಲ್ಲ ಇಲ್ಲಿ. ಇಂಟರ್ವಲ್ ಅಲ್ಲಿ ನಮಗೆ ಸ್ನಾಕ್ಸ್ ಏನು ಸಿಗಲ್ಲ ಕಡಿಮೆ ರೂಪಾಯಿ ಥಿಯೇಟರ್ ಅಲ್ಲಿ. ಬಟ್ ನಮ್ಗೆ ಫ್ರೀಯಾಗಿ ಕುಡಿಯೋಕೆ ನೀರು ಸಿಗುತ್ತೆ. ಕೈ ತೊಳೆಯೋ ನೀರು, ಕುಡಿಯೋ ನೀರು ರಾಜು. ಇದು ಕೈ ತೊಳೆಯೋಕೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಕೈ ತೊಳೆಯೋ ನೀರು. 100 ರೂಪೀಸ್ ಜಾಸ್ತಿನೇ ಆಯ್ತು ಅನ್ಸುತ್ತೆ. ಓ, ಇಂಟರ್ವಲ್ ಬಿಟ್ಟಾಗ ಸ್ನಾಕ್ಸ್ ಕೊಡ್ತಿರೋ ಅನ್ಸುತ್ತೆ ಇಲ್ಲಿ. ರಾಜು ಏನ್ ಬೇಕು ಸರ್? ಪಾಪ್ಕಾರ್ನ್ ಐಟಮ್ ಖಾಲಿ ಆಗಿದೆ. ಬರೀ ಇಂತದೆಯಾ? ಬೆಸ್ಟ್ ಮೂವಿ ಥಿಯೇಟರ್ ಅಲ್ಲಿ ಫಿಲಮ್ ನ ನೋಡಾಯ್ತು. ಇವಾಗ ಮಿನಿಮಮ್ ಅಂದ್ರೆ ಮೀಡಿಯಂ ಎಕ್ಸ್ಪೆನ್ಸಿವ್ ಇರೋ ಥಿಯೇಟರ್ ಗೆ ಹೋಗ್ಬಿಟ್ಟು ಫಿಲಮ್ ನ ನೋಡೋಣ. ಎಲ್ರು ತಂದೆ ತಾಯಿ ಆಶೀರ್ವಾದ ಅಂತ ಬರ್ಸ್ಕೊಂಡ್ರೆ, ಇಲ್ಲಿ ಯಾರೋ ನೋಡಿ ಹೆಂಡತಿಯ ಆಶೀರ್ವಾದ ಅಂತ ಬರ್ಸ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಹೆಂಡತಿ ಕಂಡ್ರೆ ಎಷ್ಟು ಭಯ ಇರ್ಬೋದು ಲೆಕ್ಕ ಹಾಕೋ ರಾಜು. ಕೇಳದ ಹೆಂಡತಿ ಆಶೀರ್ವಾದ ಒಂದು ಹಾಕ್ಸಿದ್ರಲ್ಲ, ಕೇಳಿದೆ ನಿಂದೆ ಗಾಡಿ ಮತ್ತೆ ಬೇರೆಯವ್ರದಾ? ಅದಕ್ಕೆ ಕೇಳಿದೆ ಹೆಂಗೆ ಹೆಂಡತಿ ಸ್ಕ್ರಾಚ್ ಮಾಡಿ ತೆಗ್ಸ್ಬಿಡಿ. ಚೀಪೆಸ್ಟ್ ಮೂವಿ ಥಿಯೇಟರ್ ಅಲ್ಲಿ ಮೂವಿ ನೋಡಿದ್ವಿ. ಇವಾಗ ಮಾಲ್ಗೆ ಬಂದಿದೀವಿ. ಏನಿಸ್ತಾ ಇದೆ? ಅಂಧೇರಿ ರಾತ್ ಮೇ ದಿಯಾ ತರ ಹಾತ್ ಮೇ. ಏನ್ ಹೇಳ್ತಾ ಇದೀಯ ಗುರು? ಹಾಯ್ ಫ್ರೆಂಡ್ಸ್, ನಾವು ಓರಿಯನ್ ಮಾಲಿಗೆ ಬಂದಿದೀವಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಟ್ರೈನು, ಲಾರಿ ಇದೆಲ್ಲ ಆಟ ಆಡ್ಬೇಕ ನೀನು? ಎಷ್ಟಂತೆ? ಇಲ್ಲ, ಅಡಲ್ಟ್ಸ್ ಇಲ್ಲ ಅಂತ. ನೀನ್ ಅಡಲ್ಟ್ ಅಲ್ವಲ್ಲ? ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಬ್ರೋ. ಚೆನ್ನಾಗಿರುತ್ತೆ ವಿಡಿಯೋಸು, ನೋಡ್ತೀರಿ ಬ್ರೋ. ಥ್ಯಾಂಕ್ ಯು. ಅಲ್ಲಿ ಫಿಲಮ್ ನೋಡಕ್ ಬಂದ್ರೆ ಫಿಲಮ್ ನೋಡೋದಕ್ಕಿಂತ ಜಾಸ್ತಿ ಕಲರ್ಸ್ ನ ನೋಡ್ತೀವಿ.
ಟಿಕೆಟ್ ನ ತೋರಿಸ್ಬಿಟ್ಟು ಒಳಗೆ ಹೋಗ್ತಾ ಇದೀವಿ ಇವಾಗ ಮೂವಿ ಒಳಗಡೆ. ಗೈಸ್ PVR ಅಲ್ಲಿ ಒಳ್ಳೆ ಇಂಟೀರಿಯರ್ಸ್ ಮಾಡೋರು ನೋಡಿ ಒಳಗಡೆ. ಸೊ ಈ ಕಡೆ ಸೈಡ್ ಪಾಪ್ಕಾರ್ನ್ ಕೌಂಟರ್ಸ್ ಇದೆ, ನಾವ್ ಅಲ್ಲೆಲ್ಲ ಹೋಗಲ್ಲ, ಜಾಸ್ತಿ ಕಾಸ್ಟ್. ರಾಜು ಬ್ಯಾಗ್ ಕೊಟ್ಬಿಟ್ಟು ಬರಕ್ ಹೋದ, ಚೆಕ್ ಮಾಡ್ತಾವ್ರೆ. ಬೆಸ್ಟ್ ಮೂವಿ ಥಿಯೇಟರ್ಗೆ ಹೋಗಿದ್ವಿ, ಅಲ್ಲಿ ನೋಡಿದ್ರಿ ನೀವು ಹೆಂಗಿತ್ತು ಇಂಟೀರಿಯರ್ಸು ಎಲ್ಲ. ಬಟ್ ನಾವು ಅಲ್ಲಿ 100 ರೂಪಾಯಿ ಕೊಟ್ಟಿದ್ವಿ, ಇಲ್ಲಿ ನಾವು 200 ರೂಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಬಟ್ ನೋಡಿ ಹೆಂಗೈತೆ ಜಾಗ, ಫುಲ್ಲು ಕ್ಲೀನಾಗೆ, ಫುಲ್ಲು AC. ಸೊ 300 ರೂಪೀಸ್ ಒಳಗೆ ಹೋಗೋಣ ಇವಾಗ, ಸೀಟ್ ನೋಡೋಣ ಹೆಂಗೈತೆ ಅಂತ. ಬನ್ನಿ PVR ಥಿಯೇಟರ್ ಒಳಗಡೆ ಹೋಗೋಣ ಈಗ. ಸೊ ನಾನಿವಾಗ ಕೂತಿರೋದು ಮೀಡಿಯಮ್, ಅಂದ್ರೆ ಆ ಕಡೆ ಸೈಡ್ ಫಸ್ಟ್ ಒಂದು ರೆಡ್ ಕಲರ್ ಸಿಲ್ವರ್. ಸೊ ನಾನು ಕೂತಿರೋದು ಇಲ್ಲಿ ಗೋಲ್ಡು, ಹಿಂದೆಗಡೆ ಡೈಮಂಡ್ ಐತೆ. ಸೊ ನಾವು ಎಕ್ಸ್ಪೆನ್ಸಿವ್ ಥಿಯೇಟರ್ಗೆ ಹೋದಾಗ ಡೈಮಂಡ್ ಸೀಟ್ಗೆ ಹೋಗೋಣ ರಿಕ್ಲೈನರ್ಗೆ. ಇವಾಗ ನಾರ್ಮಲ್ ಸೀಟಲ್ಲಿ ಅಂದ್ರೆ ಮೀಡಿಯಂ ಸೀಟಲ್ಲಿ ಕೂತಿದ್ದೀನಿ. ಈ ಟಿಕೆಟ್ಗೆ ನಾವು ಪೇ ಮಾಡಿರೋದು 300 ರೂಪೀಸು. ಸೀಟ್ ಕಂಫರ್ಟೇಬಲ್ ಇಲ್ಲ. ಸೀಟ್ ಕಂಫರ್ಟ್ ಇಲ್ವಾ? ಇನ್ನೆಷ್ಟು ಕಂಫರ್ಟ್ ಬೇಕು ನಿಂಗೆ? ಅಲ್ಲಿತ್ತಲ್ಲ ಹಂಗಿರ್ಬೇಕು. ಎಲ್ಲಿ ಅದು ವೆಲ್ಡಿಂಗ್ದು ಇದು ಕೊಟ್ಟವ್ರೆ ಸನ್ ಗ್ಲಾಸ್, 3D ಗ್ಲಾಸ್ಗಳು. ಗೈಸ್ ನಮಗೆ 300 ರೂಪೀಸ್ ಟಿಕೆಟ್ ಅಲ್ಲಿ ಇಲ್ಲಿ ನೋಡಿ ಸೀಟ್ ನ ಮೂವ್ ಮಾಡ್ಕೋಬಹುದು ನಾವು. ನೋಡಿ ಮೂವ್ ಆಗ್ತೈತೆ. ರಾಜ ಸೀಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಇಲ್ಲಿ ನೋಡಿ ಮೂವ್ ಆಗ್ತೈತೆ ಸೀಟ್. ಬಟ್ ಆದ್ರೂ ಒಂದ್ ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಇಲ್ಲ, ಯಾಕಂದ್ರೆ ಕಾಲ್ನ ಮುಂದೆ ಬಿಡಕ್ಕಾಗಲ್ಲ. ಇಲ್ಲಿ ಆಫ್ ಮಾಡ್ಸೋಣ ಸ್ಕ್ರೀನ್ ನ, ಎಲ್ರು ನೀಚೆ ಕಳ್ಸ್ಬಿಟ್ಟು ಬಾಡಿಗೆ ತಗೋಣ ಇದನ್ನೇನು. ಜೊರಾಸಿಕ್ ವರ್ಲ್ಡ್ ರೀಬರ್ತ್ ಫಿಲಮ್ಗೆ ಬಂದಿರೋದು ನಾವು. ಹೇಳೋ ರಾಜು? ಜುರಾಸಿಕ್ ವರ್ಲ್ಡ್ ರೀಬರ್ತ್. ಜುರಾಸಿಕ್ ಪಾರ್ಕ್ ರೀಬರ್ತ್ ಇರಪ್ಪ. ಜೊರಾಸಿಕ್ ವರ್ಲ್ಡ್ ರೀಬರ್ತ್. ಜುರಾಸಿಕ್ ವರ್ಲ್ಡ್ ರೀಬರ್ತ್ ಅದು ನೋಡ್ಕೊಂಡು ಹೇಳಕ್ ಗೊತ್ತಿಲ್ವಲ್ಲ ರಾಜು? ಕಾರ್ಟೂನ್ ಫಿಲ್ಮ್ ಇದು. ಕಾರ್ಟೂನ್ ಅಲ್ಲ ಕಣ್ಬಿಟ್ರೆ. ನೋಡಿ ಡೈನೋಸರಸ್ ಅಟ್ಯಾಕ್ ಮಾಡ್ತಾ ಇದ್ದು. ಗ್ಲಾಸ್ ಅಲ್ಲಿ ಕ್ಲೀನ್ ಆಗಿ ಕಾಣಿಸುತ್ತೆ ಫಿಲಮ್, ಗ್ಲಾಸ್ ಅಲ್ಲಿ ನೋಡಿಲ್ಲ ಅಂದ್ರೆ ಬ್ಲರ್ ಕಾಣಿಸುತ್ತೆ. ಗೈಸ್ ರಾಜುಗೆ ಹೇಳ್ಕೊಡ್ತಾ ಇದೀನಿ, ಸುಮ್ನೆ ನಗಾಡ್ತಿರು, ವಿಸಿಲ್ ಎಲ್ಲ ಹೊಡಿ ಅಂತ. ಹೊಡಿ ರಾಜು, ವಿಸಿಲ್ ಹೊಡಿ ಒಂದು. ಒಳ್ಳೆ ಸೀನ್ ನಡೀತಾ ಇದ್ ನೋಡಿ. 99 ರೂಪೀಸ್ಗೆ ಬರ್ಗರು, ಪೆಪ್ಸಿ, ಸ್ಯಾಂಡ್ವಿಚು, ಸಮೋಸ ಇಷ್ಟೆಲ್ಲ ಕೊಡ್ತಾರ ರಾಜು? ಡೌಟ್ ಇದೆ ನನ್ಗೆ, ಯಾಕೋ ತಗೊಬಿಡೋಣ. ಸಮೋಸ ಎಲ್ಲ ಅಲ್ವಂತೆ, ಬರೀ ಸಮೋಸನೇ 99 ರೂಪೀಸ್ ಅಂತೆ. ಎಲ್ಲ 99 ರೂಪೀಸ್ ಅಂದಂಗೆ ಹಾಕೋರೆ. ಗೈಸ್ ಮಾಲಲ್ಲಿ PVR ಅಲ್ಲಿ ನೋಡಿ ವಾಶ್ರೂಮ್ ಎಷ್ಟು ಕ್ಲೀನ್ ಆಗಿ, ಎಷ್ಟು ದೊಡ್ಡದಾಗೈತೆ. ಫುಲ್ಲು ಮಿರರ್ಗಳು, ಎಷ್ಟು ದೊಡ್ಡದಾಗಿ ಎಷ್ಟು ಕ್ಲೀನ್ ಆಗೈತೆ ನೋಡಿ. ಗೈಸ್ ಕುಡಿಯಕ್ಕೆ ಫ್ರೀ ಡ್ರಿಂಕಿಂಗ್ ವಾಟರ್ ಕೂಡ ಐತೆ ನೋಡಿ. ರಾಜುನ ಇಂಗ್ಲಿಷ್ ಮೂವಿ ಕರ್ಕೊಂಡ್ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದೀನಿ ಪಾಪ, ಏನು ಅರ್ಥ. ನಾನು ರಾಜು ಫುಲ್ಲು ಜೊರಾಸಿಕ್ ವರ್ಲ್ಡ್ ರೀಬರ್ತ್ ಫಿಲಮ್ ನ ನೋಡಿದ್ವಿ. ನಿಂಗೆ ಏನ್ ಅರ್ಥ ಆಯ್ತು ಹೇಳ್ರ? ಏನ್ ಅರ್ಥ ಆಯ್ತು ಹೇಳು? ಏನಿಲ್ಲ, ಮಾತಾಡ್ತಿದ್ರು ಡ್ರ್ಯಾಗನ್ ಬರುತ್ತೆ. ಡ್ರ್ಯಾಗನ್ ಎಲ್ಲ ಕಡೆ ಡೈನೋಸರ್ ಬರುತ್ತೆ. ಅರ್ಥ ಆಗ್ಲಿಲ್ಲ, ಇಂಗ್ಲಿಷ್ ಕಲಿಬೇಕು ಅಂತ ಒಂದು ಅರ್ಥ ಆಯ್ತು ಅಷ್ಟೇ. ಬೇಡ ರಾಜು, ನಾವು ಕನ್ನಡ ಫಿಲಮ್ಸ್ ನೋಡೋಣ. ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ, ಪುಂಗಿ ಎಲ್ಲ ಓದ್ಬೇಡ. ಗೈಸ್ ಕನ್ನಡ ಫಿಲಮೇ ಹಾಕಿರ್ಲಿಲ್ಲ, ನಾವೇನ್ ಮಾಡೋಣ, ಅದಕ್ಕೆ ಬೇರೆ ಲ್ಯಾಂಗ್ವೇಜ್ ಫಿಲಮ್ ಹೋಗಿದ್ದು. ಕನ್ನಡ ಫಿಲಮ್ ಹಾಕಿರ್ ಕನ್ನಡ ಫಿಲಮ್ಗೆ ಹೋಗ್ತಿದ್ವಿ ನಾವು. ಗೈಸ್ ಅಲ್ಲಿ ನೋಡಿ ಇಬ್ರು ಗ್ರೀನ್ ಕಲರ್ ಹೆಲ್ಮೆಟ್ ಹಾಕೊಂಡವ್ರೆ, ಜಾತ್ರೆ ಹೆಲ್ಮೆಟ್ ಸಾಕಾಗೈತಲ್ವಾ. ಗೈಸ್ ನಾನು ಮತ್ತೆ ರಾಜು ಇವಾಗ ಕಾಸ್ಟ್ಲಿ ಮೂವಿ ಥಿಯೇಟರ್ಗೆ ಹೋಗಕ್ಕೆ ಬ್ರಿಗೇಡ್ ರೋಡ್ MG ರೋಡ್ಗೆ ಬಂದಿದೀವಿ. ಸೊ ಇವಾಗ ಹೋಗ್ತೀವಿ ಒಳಗೆ. ಅದಕ್ಕೆ ಮುಂಚೆ ಒಂದೆರಡು ಫೋಟೋ ತಕೊಳ್ಳೋಣ. 125 ಶೋ. ಥ್ಯಾಂಕ್ ಯು. ಮೂವಿ ಟಿಕೆಟ್ ನ ಪ್ರೈಸು 1600. ಶಂಕರಣ್ಣನ ಫೋಟೋ ಐತೆ ನೋಡಿ ಗೈಸ್, ಎವರ್ ಗ್ರೀನ್ ಡೈರೆಕ್ಟರ್ ನಮ್ಮ ಶಂಕರಣ್ಣ. ಅಪ್ಪು ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲರೂ ಇದ್ದಾರೆ. ಸೊ ಎಂಥ ಎಕ್ಸ್ಪೆನ್ಸಿವ್ ಥಿಯೇಟರ್ ಆದ್ರೂ ಅಷ್ಟೇ ನಮ್ಮ ಕನ್ನಡದ ದಿಗ್ಗಜರುಗಳು, ಲೆಜೆಂಡ್ಗಳಲ್ಲಿ ಇರಲೇಬೇಕು. ಈ ಕೌಂಟ್ರಲ್ಲಿ ಲಗೇಜ್ನ ಕೊಟ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾವು ಮೂವಿ ಒಳಗಡೆ. ಇವಾಗ ನೋಡಿ ಇದು ಒಳಗಡೆ ಹೋಗೋಕ್ಕೆ ಸ್ಕ್ರೀನ್ಗಳು ಒಂದಾದ್ಮೇಲೆ ಒಂದು. ಇದು ಸ್ಕ್ರೀನ್ ನಂಬರ್ 3. ಸಕ್ಕತ್ತಾಗೈತೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ. ಗೈಸ್ ಎಕ್ಸ್ಪೆನ್ಸಿವ್ ಮೂವಿ ಥಿಯೇಟರ್ ನೋಡಿ ಹೆಂಗೈತೆ, ಫುಲ್ ಎಲ್ಲ ರಿಕ್ಲೈನರ್ಗಳು ಇರೋ ಬರೋ ಎಲ್ಲ ಸೀಟಲ್ಲೂ ಕೂಡ ಜನ ಮಲ್ಕೊಂಡು ನೋಡ್ಬೋದು, ಆ ತರ ಐತೆ. ಸೊ ಅದಕ್ಕೆ ಇದು ತುಂಬಾನೇ ಕಾಸ್ಟ್ಲಿ. ಮತ್ತೆ ಇಲ್ಲಿ ನೋಡಿ ಎಲ್ಲಾ ಕಡೆ ಒಂದೊಂದು ಬುಕ್ಗಳನ್ನ ಇಟ್ಟಿದ್ದಾರೆ. ಸೊ ನಿಮ್ ಮೂವಿ ನೋಡಿ ಏನಾದ್ರು ಬೋರ್ ಆಯ್ತು ಅಂದ್ರೆ ಇಲ್ಲಿರೋ ಬುಕ್ ನ ಎತ್ಕೊಂಡು ಓದ್ಬೋದು. ಸೊ ಥಿಯೇಟರ್ ಫುಲ್ ತೋರಿಸ್ತೀನಿ ಬನ್ನಿ. ನಾನು ಇವಾಗ ನಮ್ ಸೀಟ್ ಹೋಗೋಣ ಬನ್ನಿ. ನಮ್ ಸೀಟ್ ಆ ಕಡೆ ಸೈಡ್ ಐತೆ. ಕಾಸ್ಟ್ಲಿ ಮೂವಿ ಥಿಯೇಟರ್ ನ ಸೀಟ್ ನೋಡಿ ಹೆಂಗೈತೆ. ಗೈಸ್ ಈ ಥಿಯೇಟರ್ ನ ಮಾಡಿರೋದೇ ಎಂತಕ್ಕೆ ಅಂತಂದ್ರೆ ಕಪಲ್ಸ್ ಬಂದ್ ನೋಡಕ್ಕೆ, ಮೂವಿ ಎಂಜಾಯ್ ಮಾಡ್ಬೋದು ಮಲ್ಕೊಂಡ್ ನೋಡ್ತಾ. ಸೊ ನಾನು ಮತ್ತೆ ರಾಜು ಬಂದಿದೀವಿ, ನಮ್ಗೆ ಏನ್ ಮಾಡಕ್ ಆಗಲ್ಲ, ನಾವು ಫ್ರೆಂಡ್ಸ್ ಬಂದಿದೀವಿ. ಕಪಲ್ಸ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ, ಅಕ್ಕಪಕ್ಕನೆ ಸೀಟ್ ಇರುತ್ತೆ, ಎರಡೂನು ರಿಕ್ಲೈನರ್ಗಳು, ಮಲ್ಕೊಂಡ್ ನೋಡ್ಬೋದು. ಗೈಸ್ ಮೂವಿ ಥಿಯೇಟರ್ ನೋಡಿ ಎಷ್ಟು ದೊಡ್ಡಕೈತೆ, ಸಕ್ಕದಾಗೈತೆ. ಮತ್ತೆ ಇಲ್ಲಿ ನೋಡಿ ನಮ್ ಸೀಟ್ ಇದು, ಈ ಕಡೆ ಸೈಡ್ ನೋಡಿ ಸೀಟ್ ಹೆಂಗೈತೆ. 800 ರೂಪಾಯಿ ಸೀಟ್ ಅಲ್ಲಿ ನಮ್ಗೆ ಒಂದು ದಿಮ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ವಾಟರ್ ಬಾಟ್ಲ್ ಇದೆ. ಇಲ್ಲಿ ನೋಡಿ ಬನ್ನಿ, ಇಲ್ಲಿ
ಸೀಟ್ ನ ಹೆಂಗೆ ಮೂವ್ ಮಾಡ್ಬೋದು ಅಂತ ತೋರಿಸ್ತೀನಿ ನಿಮ್ಗೆ. ಆರಾಮಾಗಿ ಮನೇಲಿ ಮಲ್ಕೊಂಡ್ ನೋಡ್ತೀವಲ್ಲ ಬೆಡ್ ಮೇಲೆ ಆ ತರ ನೋಡ್ಬೋದು. ಅಲ್ಲಿ ಗೈಸ್ ಇಲ್ಲಿ ನೋಡಿ, ಇಲ್ಲೊಂದು ಫೋಕಸ್ ಲೈಟ್ ತರ ಐತೆ, ಇದನ್ನ ಆನ್ ಆಫ್ ಮಾಡ್ಬೋದು ಇಲ್ಲಿ ಈ ಬಟನ್ ಅಲ್ಲಿ, ಈ ಕಡೆ ಬಟನ್ ಅಲ್ಲಿ. ಗೈಸ್ ನಾವ್ ಇವಾಗ ಇಲ್ಲೇ ಕುತ್ಕೊಂಡು ನಮ್ ಮೆನುಲ ನೋಡಿ ಆರ್ಡರ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ವೆಯ್ಟರ್ ಬರ್ತಾರೆ ನಮ್ಗೆ. ವೆಯ್ಟರ್ ಬಂದ್ಬಿಟ್ಟು ಆರ್ಡರ್ ನ ತಗೊಂಡ್ ಹೋಗ್ತಾರೆ. ಫಿಲಮ್ ಬಂದ್ಬಿಟ್ಟು ಯಾರು ಬುಕ್ ಓದ್ತಾರೆ ಅಂತ ಇಲ್ಲಿ ನೋಡಿ, ಇಲ್ಲ ಐತೆ ನೋಡಿ ಬುಕ್ ಆ ಕಡೆ ಸೈಡ್. ಸೊ ಇವಾಗ ಫಿಲಮ್ ಸ್ಟಾರ್ಟ್ ಆಯ್ತು, ಮಲ್ಕೊಂಡ್ ನೋಡ್ತಾ ಇದೀವಿ ನಾನು ಮತ್ತೆ ರಾಜು. ಇವಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ವೆಯ್ಟರ್ ಬರ್ತಾರೆ ನೋಡಿ, ಒಂದ್ಸಲ ಪ್ರೆಸ್ ಮಾಡಿದ್ರೆ ವೆಯ್ಟರ್ ಬರ್ತಾರೆ. ವೆಯ್ಟರ್ ಬಂದಿದ್ದಾರೆ, ಈಗ ಆರ್ಡರ್ ಮಾಡ್ತೀವಿ ರೀ ಏನಾದ್ರು. ವೆಯ್ಟರ್ ಫಸ್ಟ್ ಒನ್, ನಾವು ವೆಯ್ಟರ್ಗೆ ಇವಾಗ ಒಂದು ಸ್ಯಾಂಡ್ವಿಚ್ ನ ಆರ್ಡರ್ ಮಾಡಿದೀವಿ, ತಗೋ ಬರ್ತಾರೆ. ಎಷ್ಟೊತ್ತಾಗುತ್ತೆ ಸರ್? ಓಕೆ, 10 ರಿಂದ 15 ನಿಮಿಷದಲ್ಲಿ ಬರ್ತಾರೆ ತಗೊಂಡು. ಈಗಲೇ ಪೇ ಮಾಡ್ಬೇಕಾ ಇಲ್ಲ ಆಫ್ಟರ್ ವರ್ಡ್ಸ್? ಓಕೆ, ವಿ ಹ್ಯಾವ್ ಫೋನ್ ಪೇ. ಈ ಬಟನ್ ನ ಒತ್ತಿದ್ದಕ್ಕೆ ಅವ್ರು ಬಂದಿದ್ದು ವೆಯ್ಟರ್ ಬಟನ್ ಇದು. ಒಂದ್ಸಲ ಪ್ರೆಸ್ ಮಾಡಿದ್ರೆ ನಾವ್ ಯಾವ ಸೀಟಿಂದ ಪ್ರೆಸ್ ಮಾಡಿರ್ತೀವಿ ಅಲ್ಲಿಗೆ ಬಂದ್ಬಿಟ್ಟು ಅವ್ರು ಆರ್ಡರ್ ತಗೋತಾರೆ. ಸೊ ಈಗ ಮೂವಿ ಸ್ಟಾರ್ಟ್ ಆಗೈತೆ. ಸೊ ನಾವು ಆರ್ಡರ್ ಕೊಟ್ವಿ, ಅವ್ರು ಹೋದ್ರು. ಮೆನು ಇಟ್ಬಿಟ್ರು ರಾಜು. 600 ರೂಪಾಯಿದು ಸ್ಯಾಂಡ್ವಿಚ್ ನ ಆರ್ಡರ್ ಮಾಡಿದೀವಿ ನಾವು. ಆಹಾ, ಆರಾಮಾಗಿ ಮಲ್ಕೊಂಡ್ ನೋಡ್ಬೋದು ಗೈಸ್ ಫಿಲಮ್ ನ. ಸ್ಯಾಂಡ್ವಿಚ್ ಬಂತು ನೋಡಿ ನಮ್ದು. ನನ್ಗೊಂದ್ ಸ್ಯಾಂಡ್ವಿಚ್, ರಾಜುಗೊಂದ್ ಸ್ಯಾಂಡ್ವಿಚ್. ನನ್ ಸ್ಯಾಂಡ್ವಿಚ್ ತಿಂತೀನಿ ಗೈಸ್, ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ ಗೈಸ್. ಸ್ಯಾಂಡ್ವಿಚ್ ನಾರ್ಮಲ್ ಆಗಿ ಐತೆ, ಅಂತ ಎಕ್ಸ್ಟ್ರಾ ಆರ್ಡಿನರಿ ಏನಿಲ್ಲ ಗೈಸ್. ಇವಾಗ ರಾಜು ತಿಂತಾನೆ ಸ್ಯಾಂಡ್ವಿಚ್ ನ. ರಾಜು 600 ರೂಪಾಯಿ ಜಾಸ್ತಿ ಆಗ್ಲಿಲ್ವಾ? ಈ ಥಿಯೇಟರ್ ಅಲ್ಲಿ ಕನ್ನಡ ಮೂವಿನೇ ಇರ್ಲಿಲ್ಲ ಗೈಸ್. 1 ವಾರದಿಂದ ಸರ್ಚ್ ಮಾಡಿರೋದು, ಅದಕ್ಕೆ ನಾವು ಬೇರೆ ಲ್ಯಾಂಗ್ವೇಜ್ ಮೂವಿ ಬಂದಿರೋದು. ನಮ್ ಬೈಬೇಡಿ ಕಮೆಂಟ್ ಅಲ್ಲಿ, ಥಿಯೇಟರ್ ಅವ್ರಿಗೆ ಬೈರಿ, ಮತ್ತೆ ಯಾರು ಇಲ್ಲಿ ಕನ್ನಡ ಫಿಲಮ್ ಹಾಕ್ಸಿಲ್ಲ ಅವ್ರಿಗೆ ಬೈರಿ. ಪ್ರೇಕ್ಷಕರು ರೆಡಿ ಇದೀವಿ ಕನ್ನಡ ಫಿಲಮ್ ನೋಡಕ್ಕೆ, ಬಟ್ ಕನ್ನಡ ಫಿಲಮ್ ಇಲ್ಲ, ನಾವೇನ್ ಮಾಡೋಣ? ನೀನ್ ನೆಮ್ಮದಿಯಾಗಿ ತಿನ್ನೋದು, ನೀನ್ ಚೆನ್ನಾಗಿರು ಗೈಸ್. ನೋಡಿ ರಾಜು ಯಾವತ್ತಿದ್ರು ರಾಜುನೇ, ಯಾಕಂತಂದ್ರೆ ಅಕ್ಕಪಕ್ಕ ಇರೋ ಸೀಟಲ್ಲಿ ಇರೋ ಬಾಟ್ಲೆಲ್ಲ ಎತ್ಕೊಬಂದ್ ನೀರ್ ಕುಡ್ದವನೆ. ಯಾವ ಗ್ಯಾಪ್ ಅಲ್ಲಿ ಎತ್ಕೊಬಂದ ರಾಜು ಅದನ್ನೆಲ್ಲ? 3 ಬಾಟ್ಲ್ ಎತ್ಕೊಬಂದವನೆ ಗೈಸ್. ಫಾರಿನ್ ಕರ್ಕೋದ್ರು ಕದ್ಬಿಟ್ಟೆ ಕುಡಿತೀಯ. ಜೆಂಟ್ಸ್ ವಾಶ್ರೂಮ್ ನೋಡಿ ಹೆಂಗೈತೆ. ಸದ್ಯ ಯಾರು ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ. ಫುಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋರೆ ಗೈಸ್ ವಾಶ್ರೂಮ್ ನ. ನಾವ್ ಅವಾಗ್ಲೇ ಚೀಪೆಸ್ಟ್ ಮೂವಿ ಥಿಯೇಟರ್ ಹೋಗಿದ್ವಲ್ಲ, ಅಲ್ಲಿ ವಾಶ್ರೂಮ್ ಹತ್ರ ಹೋದ್ರೆ ಗಬ್ಬು ಸ್ಮೆಲ್ ಬರ್ತಿತ್ತು. ಬಟ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರೆ. ಮಿರರ್ ನೋಡಿ ಹೆಂಗೈತೆ, ನೀರ್ ಆರಿಸ್ಕೊಳಕ್ಕೆ ಮಿಷಿನ್ ಕೂಡ ಐತೆ ನೋಡಿ. ಥ್ಯಾಂಕ್ ಯು ಗೈಸ್. ನಾವ್ ಅವಾಗ್ಲೇ ಮೂವಿ ಥಿಯೇಟರ್ ಅಂತ ತಿಂದಿದ್ವಲ್ಲ, ಅದನ್ನ ಇಂಟರ್ವಲ್ ಅಲ್ಲಿ ಪೇ ಮಾಡಿದೀವಿ. ಇಲ್ಲಿ ನೋಡಿ ಎಷ್ಟಾಗೈತೆ ಗೊತ್ತಾ? 683 ರೂಪಾಯಿ ಆಗೈತೆ ಬಿಲ್. ಸೊ ಒಂದ್ ಸ್ಯಾಂಡ್ವಿಚ್ಗೆ ನಾವು ಪೇ ಮಾಡಿರೋದು 683 ರುಪೀಸ್. ಸೊ ಈಗ ಹೊರಡೋಣ. ಹೊರಗಡೆ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಒಳಗಡೆ ಮಲ್ಟಿಪ್ಲೆಕ್ಸ್ ತರ PVR ತರ ಚೆನ್ನಾಗೇ ಇತ್ತು ಥಿಯೇಟರ್. ಏನೋ ರಾಜು, ಒಳಗಡೆ ಚೆನ್ನಾಗಿರ್ಲಿಲ್ವಾ? ಒಳಗಡೆ ಚೆನ್ನಾಗಿತ್ತು. ಬಂದು ಕನ್ನಡ ಸಿನಿಮಾಗಳನ್ನ ಯಾವ್ದೇ ಥಿಯೇಟರ್ ಆದ್ರೂ ಆಗ್ಲಿ ಹೋಗ್ಬಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯೂಟ್ಯೂಬ್ನು ನೋಡಿ. ಇವನ್ ಬಂದಾಗ ಸ್ವಲ್ಪ ಫಾಸ್ಟ್ ಮಾಡಿ, ಇಲ್ಲ ಫಾರ್ವರ್ಡ್ ಮಾಡಿ. ಫಾರ್ವರ್ಡ್ ಮಾಡೋದಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?